ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ ಹಬ್ಬದಿನ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಎಲ್ರಿಗೂ ಬೇವು ಬೆಲ್ಲ ಕೊಡೋಕೆ ಹೋಗ್ತಾನೆ. ಫಸ್ಟು ನಮ್ಮನೆ ಹಿರಿಯಕ್ಕನಾದ ಬಾಲಂಗೆ ಫಸ್ಟ್, ಆಮೇಲೆ ನಮ್ಮನೆಯ ಗೃಹಿಣಿಗೆ ಸೆಕೆಂಡ್, ಆಮೇಲೆ ನಮ್ಮ ಮುದ್ದಾದ ಬೇಬಿಗೆ ಮೂರನೇದಾಗಿ ಬೇವು ಬೆಲ್ಲ ಅಂತ ಕೊಡೋಕೆ ಹೋಗ್ತಾನೆ. ಅಷ್ಟೆಲ್ಲ ರಚನ ಯಾಕೆ ಕೊಡ್ತಿದ್ದಾರೆ ನಿಲ್ಲಿಸಿ ಅಂತ ಹೇಳಿ ಈಸ್ಕೊತಾಳೆ. ಯಾಕೆ ಹಿಂಗೆ ಮಾಡ್ತಾಯಿದ್ರೆ, ಅವಳಿಗೆ ಬೇವು ಕೊಡಬೇಡಿ, ಬರೀ ಬೆಲ್ಲ ಕೊಡಿ. ನಮ್ಮ ಕೃಷ್ಣಂಗೆ ಯಾವಾಗಲೂ ಜೀವನ ಪೂರ್ತಿ ಸಿಹಿಯಾಗೇ ಇರಬೇಕು, ಬಿಟ್ಟು ಬೇರೆ ಏನೂ ಇರಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹಂಗೆಲ್ಲ ಇಲ್ಲ, ಮನುಷ್ಯರಾದ್ಮೇಲೆ ಬೇವು ಬೆಲ್ಲ ಎರಡೂ ಇರಬೇಕು, ಕಷ್ಟ ಸುಖ ಎರಡೂ ಸಮವಾಗಿ ತೊಗೋಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಬೆಲ್ಲಾಗಿದೆ ನೋಡಿ. ಜೀವ ಯಾರು ಬಂದರು ಅಂತ ಅಂದ್ಕೊಂಡು ತಿರುಗಿ ನೋಡ್ತಾನೆ. ಹೋಗಿ ಬಾಗಿಲು ತೆಗೆದಾಗ ಬಾಗಿಲು ಮುಂದೆ ವಿಧಿ ಅಪ್ಪ ಅಮ್ಮ ಮತ್ತು ವಜ್ರೇಶ್ವರ್ ನಿಂತಿರ್ತಾರೆ. ಅವರ 4 ಜನ ಬಂದಿರೋದು ನೋಡಿ ಜೀವಂಗೆ ಶಾಕ್ ಆಗುತ್ತೆ. ಇವ್ರು ಯಾಕೆ ಬಂದರು, ಅದು ಏನು ಹೇಳ್ದಲ್ಲೇ ಕೇಳ್ದಲ್ಲೇ ಬಂದು, ಅದು ಹಬ್ಬದ ದಿನ ಬಂದಿದ್ದಾರಲ್ಲ ಅಂತ ಜೀವಂಗೆ ಗಾಬರಿಯಾಗಿ ನಿಂತಿರ್ತಾನೆ. ವಜ್ರೇಶ್ವರಿ ಕೇಳ್ತಾಳೆ, ಮನೆ ಬಾಗಿಲಿಗೆ ಬಂದಿರೋ ನಾವು ಒಳಗೆ ಬನ್ನಿ ಅಂತಲೂ ಕರೆಯಲ್ವಾ ನೀನು ಅಂತಾನೆ ಕೇಳ್ತಾಳೆ. ಅದಕ್ಕೊಂದು ಬನ್ನಿ ಒಳಗೆ ಅಂತ ಕರೆದಾಗ ವಜ್ರೇಶ್ವರಿ ಮತ್ತು ಎಲ್ಲರೂ ಒಳಗೆ ಬರ್ತಾರೆ. ಒಳಗೆ ಬರೋದನ್ನ ನೋಡಿ ರಚನಂಗೂ ಶಾಕ್ ಆಗುತ್ತೆ, ಕೃಷ್ಣಂಗಂತೂ ಫುಲ್ ಶಾಕ್ ಆಗುತ್ತೆ. ಒಳಗೆ ಬಂದಮೇಲೆ ಎಲ್ಲರೂ ನಗ್ನಾಗ್ತಾ ಇರ್ತಾರೆ. ರಚನಾ ಅಂತ ಬಂದು ವಜ್ರೇಶ್ವರಿ ಹೇಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ರಚನಾ ನಾನು ಆರಾಮಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ ಅಂತ ಕೇಳ್ತಾಳೆ. ಎಲ್ಲರೂ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ವಜ್ರೇಶ್ವರಿ ಹೇಳ್ತಾಳೆ, ಮನೆ ಪರವಾಗಿಲ್ಲ ದೊಡ್ಡದಾಗೇ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ರಚನೆ ಹೇಳ್ತಾಳೆ, ಮನೆ ದೊಡ್ಡದಾಗೇ ಇದೆ, ನಮ್ಮ ಮನಸ್ಸು ಕೂಡ ದೊಡ್ಡದಾಗಿದೆ, ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನೂ ಕೂರಿಸ್ತಾಳೆ. ಆಮೇಲೆ ಎಲ್ಲರನ್ನೂ ಕೂರಿಸಾದ್ಮೇಲೆ ವಿಧಿ ಅಮ್ಮ ಇಬ್ಬರು ಮಕ್ಕ ನೋಡಿಕೊಂಡು, ಅಕ್ಕ ಆರಾಮಾಗಿದ್ದಾಳಲ್ಲ, ಇಲ್ಲಿ ಏನಾಗುತ್ತೋ ಅವಳಿಗೆ ಅನ್ನೋ ಟೆನ್ಷನ್ ಇರುತ್ತೆ. ವಜ್ರೇಶ್ವರಿ ಕೇಳ್ತಾಳೆ, ಹೇಗಿದೆ ರಚನಾ, ಆರಾಮಾಗಿದೆಯಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಕೃಷ್ಣ, ಬಲಮಮ್ಮ ಬಾ ಆಚೆ ಹೋಗೋಣ ಅಂತ ಹೇಳ್ತಾಳೆ. ಅಷ್ಟು ಕೃಷ್ಣ ಎದುರ್ಕೊಂಡಿರ್ತಾಳೆ. ಬಾಲಂಗೆ ಕರ್ಕೊಂಡು ಹೊರಗೆ ಹೋಗ್ತಾಳೆ. ಹೊರಗೆ ಹೋದಾಗ ವಜ್ರೇಶ್ವರಿ ಕೇಳ್ತಾಳೆ, ನೀನು ಆರಾಮಾಗಿದೆಯಾ ಅಂತ. ನನಗೇನಮ್ಮ, ನಾನು ಆರಾಮಾಗಿದ್ದೀನಿ, ನನ್ನ ಗಂಡ ನನ್ನ ಸುಖವಾಗಿ ನೋಡ್ಕೋತಾ ಇದ್ದಾರೆ, ಇದಕ್ಕಿಂತ ನಂಗೆ ಇನ್ನೇನು ಬೇಕು ಅಂತ ಹೇಳ್ತಾಳೆ. ವಜ್ರೇಶ್ವರಿ ಹೇಳ್ತಾಳೆ, ಪ್ರತಿ ವರ್ಷದಂತೆ ನಿಂಗೆ ಯುಗಾದಿ ಹಬ್ಬಕ್ಕೆ ನಾನು ನಿನಗೆ ಉಡುಗೊರೆ ಕೊಟ್ಟು ಎಲ್ಲ ಮಾಡ್ತಾಯಿದ್ದೆ, ಆ ಸಂಪ್ರದಾಯನ ಬಿಡ್ದಲ್ಲೇ ಈ ಸಲನೂ ಮಾಡಲೇಬೇಕಂತ ತೊಗೊಂಬಂದಿದ್ದೀನಿ, ತಗೋ ನಿನಗೆ ಅಂತ ಉಡುಗೊರೆ ತಂದಿದ್ದೀನಿ, ಹಬ್ಬದ ಉಡುಗೊರೆಯನ್ನು ಬೇಡ ಅನ್ಬೇಡ, ತಗೋ ಅಂತ ಹೇಳಿ ಕೊಡ್ತಾಳೆ. ಆಗ ರಚನಾ, ನಂಗೆ ಬೇಡ ಅಮ್ಮ ಅಂತ ಹೇಳ್ತಾಳೆ. ಇಲ್ಲಿ ಕೃಷ್ಣ ಬಾಲನ ಹೊರಗಡೆ ಕರ್ಕೊಂಬಂದ್ಮೇಲೆ ಕೃಷ್ಣ ಅಳಕ್ಕೆ ಶುರು ಮಾಡ್ತಾಳೆ. ಅಳಬೇಕಾದ್ರೆ ಬಾಲ ಕೇಳ್ತಾನೆ, ಯಾಕೆ ಕೃಷ್ಣ ಹಬ್ಬದ ದಿನ ಅಳ್ತಾಯಿದೆ, ಹಂಗೆ ಅಳಬಾರ್ದು, ಈಗ ಏನಾಯಿತು ಅಂತ ಅಳ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾಳೆ, ಅಲ್ಲ ಅವರೆಲ್ಲ ಬಂದಿದ್ದಾರಲ್ಲ, ಅಮ್ಮನ ಕರ್ಕೊಂಡು ಹೊರಟೋಗ್ತಾರೆ ಅಂತ ಅನಿಸುತ್ತೆ, ಅಮ್ಮ ಏನಾರು ಅವ್ರ ಜೊತೆ ಹೊಟ್ಟೋದ್ರೆ ನಂಗೆ ಭಯ ಆಗ್ತಾಯಿದೆ ಬಲಮಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಲ್ಲ, ಬೇಬಿಗೂ ಅಮ್ಮನ ಕಂಡ್ರೆ ಅಷ್ಟೇ, ಅಪ್ಪ ಅಮ್ಮ ಇಬ್ಬರು ಮದುವೆ ಆಗಿಲ್ಲ ಅಂತ ಏನಾರು ಅವ್ರಿಗೆ ಗೊತ್ತಾದರೆ ಅವ್ರ ಅಮ್ಮನ ಕರ್ಕೊಂಡು ಹೊರಟೋಗ್ತಾರೆ ವಾಪಸ್ ಅಂತ ಹೇಳ್ತಾಳೆ. ಅದಕ್ಕೆ ಬಾಲ ಹೇಳ್ತಾನೆ, ಜೀವ ಏನು ಅಂತ ನಂಗೆ ಗೊತ್ತು, ಕೃಷ್ಣ ಹಂಗೆಲ್ಲ ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಂತ ಹೇಳ್ತಾಳೆ. ಆಗ ಇಲ್ಲಿ ರಚನಾ ಚಿಕ್ಕಮ್ಮ ಹೇಳ್ತಾಳೆ, ರಚನಾ ಇವತ್ತು ಹಬ್ಬದ ದಿನ ಉಡುಗೊರೆ ಕೊಡಬೇಕಾದ್ರೆ ತವ್ರ ಮನೆಯಿಂದ ಬೇಡ ಅನ್ಬಾರ್ದು, ತೊಗೊಳಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ರಚನಾ ಹೇಳ್ತಾಳೆ, ನನಗೆಲ್ಲ ಉಡುಗೊರೆ ನನ್ನ ಗಂಡ ನಾನು ಕೇಳ್ದೇ ಎಲ್ಲನೂ ಕೊಡಿಸಿದ್ದಾರೆ, ನಂಗೆ ಇವತ್ತು ನಾನು ಏನು ಹಾಕ್ಕೊಂಡಿದ್ದೀನೋ ಅದೆಲ್ಲ ಅವ್ರು ಕೊಟ್ಟಿರೋ ಉಡುಗೊರೆ ನನಗೆ, ಹಾಗಾಗಿ ನಂಗೆ ಇದು ವಸ್ತು ಬೇಡ. ಯಾವತ್ತು ನಾನು ನಮ್ಮ ಮನೆ ಸಂಬಂಧನ ಕಳ್ಕೊಂಬನ್ನೋ ಅವತ್ತೇ ಎಲ್ಲನೂ ಮುಗೀತು, ಅವತ್ತಿಂದ ನಂಗೆ ಯಾವುದು ಅಲ್ಲಿದ್ದು ಋಣ ನನಗಿಲ್ಲ. ಅದು ಸರಿ ಅಮ್ಮ, ಅದನ್ನು ಯಾರಿಗೆ ತಂದಿದ್ಯಾ ಅಂತ ಕೇಳಿದಾಗ ನಿನಗೆ ಅಂತ ಹೇಳ್ತಾಳೆ ವಜ್ರೇಶ್ವರಿ. ಬರೀ ನನಗೆ ತಂದರೆ ಸಾಕ, ನನ್ನ ಗಂಡಂಗೆ ಎಲ್ಲಿ, ನನ್ನ ಮಗಳಿಗೆಲ್ಲಿ, ನನ್ನ ಗಂಡಂಗೆ ನನ್ನ ಮಗಳಿಗೆ ತರದೇ ಹೋಗಿದ್ದು ಉಡುಗೊರೆ ನನಗೂ ಬೇಡ, ನೀನು ಇದನ್ನು ತೊಗೊಂಡೋಗ್ದು, ಇನ್ನೂ ನಿನ್ನ ಮನಸ್ಸಲ್ಲಿ ಇದನ್ನೆಲ್ಲ ಇಟ್ಕೊಂಡು ಇಲ್ಲಿ ಸಾಧಿಸ್ತಾ ಇದೆಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ ಅಂತ ರಚನಾ ವಜ್ರೇಶ್ವರನ ಪ್ರಶ್ನೆ ಮಾಡ್ತಾಳೆ. ವಜ್ರೇಶ್ವರಿ ಏನು ಉತ್ತರ ಕೊಡೋಕ್ಕಾಗಲ್ಲ. ನನ್ನ ಗಂಡಂಗೆ ಇಲ್ದಿರೋ ಬೇರೆ ನನಗೆ ಬೇಡ, ಅವ್ರು ನನ್ನ ಸುಖವಾಗಿ ನೋಡ್ಕೋತಾ ಇದ್ದಾರೆ, ಇದಕ್ಕಿಂತ ನಂಗೆ ಇನ್ನೇನು ಬೇಕು, ಅವ್ರಿಗೆ ಕೊಟ್ಟು ಮರ್ಯಾದೆ ಕೊಟ್ಟರೆ ಮಾತ್ರ ನನಗೆ ಮರ್ಯಾದೆ ಬೇಕಿರೋದು ಅಂತ ವಜ್ರೇಶ್ವರಿಗೆ ಹೇಳ್ತಾಳೆ. ಅದನ್ನು ಜೀವ ಕೇಳಿಸ್ಕೊಂಡು ಜೀವನಿಗೆ ತುಂಬ ಖುಷಿ ಆಗುತ್ತೆ. ಜೀವ ರಚನೆಯನ್ನು ಖುಷಿಯಿಂದ ನೋಡ್ತಿರ್ತಾನೆ. ರಚನೆ ಕೂಡ ಜೀವನ ಖುಷಿಯಿಂದ ನೋಡ್ತಿರ್ತಾಳೆ. ಇಲ್ಲಿ ರಚನೆ ಹೇಳ್ತಾಳೆ, ನೀನು ಇನ್ನೂ ಅದನ್ನೇ ಸಾಧಿಸ್ತಿದ್ದಲ್ಲಮ್ಮ, ಇದು ನಿನಗೆ ಸರಿ ಅನಿಸುತ್ತಾ ಅಂತ ಕೇಳಿದಾಗ ವಜ್ರೇಶ್ವರ ಹೇಳ್ತಾಳೆ, ಆಯಿತು ಕಂದ, ನಾನು ನಿನ್ನ ಟೆನ್ಷನಲ್ಲಿ ಇದನ್ನು ಮರ್ತೇ ಬಿಟ್ಟೆ, ಅವರಿಬ್ಬರಿಗೆ ತರಬೇಕಿತ್ತು, ಇದು ಈ ಸಲ ತಂದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ದಯವಿಟ್ಟು ಇದನ್ನೆಲ್ಲ ತೊಗೊಂಡು ನೀನು ನಮ್ಮ ಮನೆಗೆ ಬಂದುಬಿಡು, ನಿನ್ನ ಗಂಡನ ಮಕ್ಕಳನ್ನ ಕರ್ಕೊಂಡು ನಿನ್ನ ಮನೆಗೆ ಬಾ, ನಾನು ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಆಯಿತು, ಇಷ್ಟು ವರ್ಷ ಏನೇನಾಗಿದೆಯೋ ಎಲ್ಲನೂ ಮರ್ತುಬಿಡ್ತೀನಿ, ಇದೊಂದು ಸಲ ನನ್ನ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟು ನನಗೆ ಕಾಪಾಡು, ನನ್ನ ಮನೆಗೆ ಬಂದು ಇರು ಅಂತ ಕೇಳ್ತಾಳೆ. ಅದಕ್ಕೆ ರಚನೆ ಹೇಳ್ತಾಳೆ, ಅದೆಲ್ಲ ಆಗಲ್ಲ ಅಮ್ಮ, ನಾನು ಬರೋದಿಲ್ಲ, ಎಲ್ಲಿಗೂ ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ರಚನೆ ಚಿಕ್ಕಮ್ಮಗೆ ತುಂಬ ಖುಷಿಯಾಗತ್ತೆ.
ಇಲ್ಲಿ ವಿಧಿ ಆಚೆ ಬಂದು ಕೃಷ್ಣ ಯಾಕೆ ಆಚೆ ಹೋಗ್ಲು ಅಂತ ನೋಡೋಕೆ ಬಂದಾಗ ಕೃಷ್ಣ ದೇವ್ರ ಹತ್ರ ಬೇಡ್ಕೋತಿರ್ತಾಳೆ. ಆಗ ವಿಧಿ ಹೇಳ್ತಾಳೆ, ನೀನು ಯಾಕೆ ಕೃಷ್ಣ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ, ಅಲ್ಲಿ ನೋಡಿ ಬಾ, ಅಮ್ಮ ಮತ್ತು ನಿನ್ನ ಬೇಬಿ ವಜ್ರೇಶ್ವರಿ ಅಜ್ಜಿಗೆ ತಿರುಗಿಸ್ಕೊಡ್ತಾ ಇದ್ದಾರೆ, ನೀನು ಅದನ್ನ ನೋಡೋದು ಬಿಟ್ಟು ಇಲ್ಲಿ ಬಂದು ಕೇಳ್ಕೊಂಡು ನಿಂತಿದ್ದಲ್ಲ, ನೀನು ಅಮ್ಮನ ತಪ್ಪು ತಿಳ್ಕೊಂಡಿದ್ಯಾ, ನಿನ್ನಮ್ಮ ನಿನ್ನ ಬಿಟ್ಟು ಎಲ್ಲೂ ಬರಲ್ಲ, ಅವಳು ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳೆ, ಅದಕ್ಕೆ ನಾನು ಸಾಕ್ಷಿ, ಹಾಗೆ ನಿಮ್ಮ ಅಮ್ಮನೂ ಸಾಕ್ಷಿ, ಬಂದು ಅಲ್ಲಿ ಕೇಳು ಅಂತ ಹೇಳಿ ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಜೀವ ಹೇಳ್ತಾನೆ, ಅಲ್ಲ ಇಲ್ಲಿ ನೀವು ಪದೇ ಪದೇ ಕೇಳ್ತಾನೆ ಇದ್ದೀರಲ್ಲ, ಗಂಡ ಹೆಂಡತಿ ಇಬ್ಬರೇ ಕೇಳ್ತಾ ಇದ್ದೀರಲ್ಲ, ಮತ್ತು ಬೇರೆಯವ್ರು ಮಾತ್ರ ನಮ್ಮ ಮನೆಗೆ ಬನ್ನಿ ಅಂತ ಕರಿತಿಲ್ವಲ್ಲ ಅಂತ ಜೀವ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆ ಮಾಡಿದಾಗ ತೇಜ ಹೇಳ್ತಾನೆ, ಆಗಿದ್ನೆಲ್ಲ ಬಿಟ್ಬಿಡಪ್ಪ, ಇಷ್ಟು ದಿನ ಅಂತ ಹಿಂಗೆ ಸಾಧಿಸ್ಕೊಂಡು ಹೋಗೋಕ್ಕಾಗತ್ತೆ, ಅದನ್ನೆಲ್ಲ ಬಿಟ್ಬಿಟ್ಟು ಮನೆಗೆ ಬಾ ಅಂತ ಕರೀತಾನೆ. ಆಗ ರಚನಾ ಜೀವನೇ ನೋಡ್ತಾ ಇರ್ತಾಳೆ, ಅಯ್ಯೋ ನಿಮ್ಗೆ ಅಷ್ಟೊಂದು ಕೆಲಸ ಇರುತ್ತೆ, ಬ್ಯುಸಿ ಇರ್ತೀರ, ಕೂತ್ಕೊಳ್ಳಿ, ಹಬ್ಬದ ಊಟ ಮಾಡಿ ಅಂತ ಹೇಳ್ತಾನೆ. ಆವಾಗ ರಚನಾ ಚಿಕ್ಕಮ್ಮ ಹೇಳ್ತಾಳೆ, ಮನೆಯಲ್ಲಿ ಕಸ ಅನ್ನೋದು ಇದ್ದೇ ಇರುತ್ತೆ ಜೀವ, ಅದು ಕಸನೆಲ್ಲ ತೆಗ್ದು ಸೈಡ್ಗೆ ಹಾಕ್ಬಿಟ್ಟು ನಿನ್ನ ಮನೆಗೆ ಬಾಪ ಅಂತ ಸರ್ಕ್ಯಾಸ್ಟಿಕ್ಕಾಗಿ ಹೇಳ್ತಾಳೆ. ಆವಾಗ ಜೀವ ಹೇಳ್ತಾನೆ, ಅಯ್ಯೋ ಇದಿಷ್ಟೇ ಬರೀ ನೀ ಗಂಡ ಹೆಂಡ್ತಿನೇ ಕರಿತಿರ್ಬೇಕಾದ್ರೆ ಬೇರೆಯವ್ರಿಗೆ ಕರಿಬೇಕಲ್ಲ ಅಂದಾಗ ರಾಜೇಶ್ವರಿ ಆಯಿತು ಬಾ ಅಂತ ಹೇಳ್ತಾಳೆ. ಆವಾಗ ಜೀವ ಹೇಳ್ತಾನೆ, ಏನು ಎಲ್ಲಿ ರಚನಾ ಇಲ್ಲಿ ಯಾರು ಮನೇಲಿ ಗೋಡೆಗೆ ಹೇಳ್ತಿದ್ದಾರೆ ಬನ್ನಿ ಅಂತ ಕೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಆಯಿತು ನೀನು ನಿನ್ನ ಮಗಳು ನೀನು ಹೆಂಡ್ತಿ 3 ಜನ ಬಂದು ನಮ್ಮ ಜೊತೆ ಇರಿ, ನಾನು ನಿಮ್ಗೇನೋ ಆಗದೆ ನೋಡ್ಕೋತೀನಿ ಅಂತ ವಜ್ರೇಶ್ವರಿ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ನೀವು ಕರಿತಿರೋದಕ್ಕೆ ತುಂಬ ಖುಷಿ, ಆದರೆ ನಾವು ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣಂಗೆ ಎಲ್ಲಿಲ್ಲದ ಖುಷಿ ಆಗುತ್ತೆ, ಅದನ್ನು ಕೇಳಿ ರಚನ ಚಿಕ್ಕಮ್ಮಂಗೂ ಖುಷಿ ಆಗುತ್ತೆ. ಅದನ್ನು ಕೇಳಿದಾಗ ವಜ್ರೇಶ್ವರಿಗೆ ಇವ್ನು ನಾನು ಕರೆದೇ ಬರಲ್ಲ ಅಂತಾನಲ್ಲ ಅಂತ ಕೋಪದಲ್ಲಿ ನೋಡ್ತಿರ್ತಾಳೆ. ಮುಂದೇನಾಗುತ್ತೆ ನೋಡೋಣ.